ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೇಲಿ ಈಸಿಯಾಗಿ ಸಿಂಪಲ್ಲಾಗಿ ಮಟನ್ ಸಾಂಬಾರು ಮತ್ತು ಮಟನ್ ಕೈಮಾ ಸಾಂಬಾರು ಎರಡೂ ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಮಟನ್ ಸ್ವಲ್ಪ ಬೇಯಕ್ಕೆ ಹಾಕಬೇಕು. ನೋಡಿ, ನಾವು ಅರ್ಧ kg ಮಟನ್ ತೊಗೊಂಡಿದ್ದೀವಿ ಕ್ವಾಂಟಿಟಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾವು ಉಪ್ಪನ್ನು ಇವಾಗಲೇ ಮಟನ್ ಬೇಯಲಿ ಅಂತ ಉಪ್ಪನ್ನು ಇವಾಗಲೇ ಹಾಕೋತಿದ್ದೀವಿ. ಉಪ್ಪು ಹಾಕೊಂಡ್ರೆ ನೀರು ಬಿಡೋದು. ಈಗ ನೀರು ಬಿಡೋವರೆಗೂ ಮಟನ್ ಬೇಯಕ್ಕೆ ಬಿಡಬೇಕು. ಅದು ಬೇಯೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುರಿಗಡಲೆ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1.5 ಇಂದ 2 ನಾಟಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೋಬೇಕು. ಮತ್ತು ಇದ್ರ ಜೊತೆಗೆ ನಾವು ಮನೇಲೇ ಮಾಡ್ಕೊಂಡಿರೋವಂಥ ಮಟನ್ ಸಾಂಬಾರು ಪುಡಿ ಹಾಕೋತಿದ್ದೀವಿ. ನಾವು ಸ್ವಲ್ಪ ಖಾರ ಕಡಿಮೆ ಮಾಡೋದ್ರಿಂದ 3 ಇಂದ 4 ಸ್ಪೂನ್ ಹಾಕೋತಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 4 ರಿಂದ 5 ರೌಂಡು ಮತ್ತೆ ರುಬ್ಕೋಬೇಕು. ನೋಡಿ, ಮಸಾಲೆ ರೆಡಿ ಆಯಿತು. ಈ ಕಡೆ ನೋಡಿ, ಮಟನ್ ನೀರು ಬಿಟ್ಟಿದೆ. ಈ ಥರ ನೀರು ಬಿಟ್ಕೊಂಡ್ರೆ ಮಟನ್ ಟೇಸ್ಟ್ ಕೊಡೋದು ಚೆನ್ನಾಗಿ. ಇವಾಗ ನೀರು ಬಿಟ್ಟಾದಮೇಲೆ ನಾವೇನು ರುಬ್ಕೊಂಡಿರ್ತೀವೋ ಆ ಮಸಾಲೆ ಹಾಕೋಬೇಕಾಗುತ್ತೆ. ನಾವು ಇದೇ ಮಸಾಲೆನ ಕೈಮಾ ಸಾಂಬಾರಿಗೂ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಬೆಂದಿರೋ ಮಟನ್ ಜೊತೆಗೆ ಅಂದರೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಫ್ರೈ ಆಗಿರೋ ಮಟನ್ ಜೊತೆಗೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕೋಬೇಕು. ಕ್ವಾಂಟಿಟಿ ನೀವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಾವು ಸ್ವಲ್ಪ ನಮಗೆಲ್ಲ ತೆಳ್ಳಗೆ ಬೇಕು ಸಾಂಬಾರು, ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕೊತಿದ್ದೀವಿ ನಾವು. ನೋಡಿ, ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಮಾಡ್ಕೋಬೋದು. ನಮ್ಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿರೋಂದ್ರೆ ತೆಳ್ಳಗೆ ಮಾಡ್ಕೋತಿದ್ದೀವಿ. ಇಷ್ಟ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ರಿಂದ 5 ವಿಷಲ್ಲು ಕೂಗಕ್ಕೆ ಬಿಡಬೇಕು. ಕೂಗ್ತು ಮತ್ತು ನೋಡಿ, ಓಪನ್ ಮಾಡ್ತಿದ್ದೀನಿ ಈಗ. ನೋಡಿ, ಮಟನ್ ಸಾಂಬಾರು ಈ ಥರ ಬಂದೈತೆ. ಒಂದು ಸಲ ತಿರುಗಿಸಿ. ಚೆನ್ನಾಗಿ ಬೆಂದೈತೆ ನೋಡಿ ಮಟನ್ನು. ಓಕೆ, ಮಟನ್ ಸಾಂಬಾರು ರೆಡಿ ಆಯಿತು. ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಟನ್ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಇದ್ರ ಜೊತೆಗೆ ಮಟನ್ ಕೈಮಾ ಸಾಂಬಾರು ಮಾಡೋದು ಇಲ್ಲೇ ತೋರಿಸ್ತೀನಿ ಬನ್ನಿ. ನೋಡಿ, ಮಟನ್ ಕಟ್ ಮಾಡ್ಕೊತಿದ್ದೀವಿ ಕೈಮಾ ಮಾಡೋದಕ್ಕೆ. ನಾವು ಯಾವಾಗಲೂ ಮಟನ್ ಶಾಪಿಂದ ಮಟನ್ ಮಾತ್ರ ತೊಗೊಂಡು ಬರ್ತೀವಿ. ಅಲ್ಲಿ ಕೈಮಾ ಕಟ್ ಮಾಡಿಸ್ಕೊಂಡು ಬರೋಲ್ಲ, ಮನೇಲೇ ಕಟ್ ಮಾಡ್ತೀವಿ. ಎಷ್ಟು ಬೇಕು ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಕಟ್ ಮಾಡ್ಕೊತೀವಿ. ಕಟ್ ಮಾಡಿದ್ದಾಯಿತು. ಇವಾಗ ಕೈಮಾಗೆ ಏನೇನು ಮಸಾಲೆ ಬೇಕು ನೋಡ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು. ಇದ್ರ ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ಮತ್ತು ನಾವು ಬೆಳ್ಳುಳ್ಳಿ ಹಾಕೋದನ್ನ ಮರ್ತ್ಕೊಂಡಿದ್ವಿ, ಹಾಗಾಗಿ ಮತ್ತೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡ್ವಿ. ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ಮಸಾಲೆನ ಯಾವಾಗ್ಲೂ. ಕೈಮಾಗೆ ರುಬ್ಕೊಳ್ಳೋವಾಗ ಉಪ್ಪನ್ನು ಕೂಡ ರುಬ್ಬೋವಾಗಲೇ ಆ್ಯಡ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋ ಮಸಾಲೆನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದೇ ಜಾರಿಗೆ ಹುರಿಗಡ್ಲೆನ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನುಣ್ಣಗೆ. ಈ ಹುರಿಗಡ್ಲೆ ಆ್ಯಡ್ ಮಾಡಿದ್ರೇ ಕೈಮಾಗೆ ಚೆನ್ನಾಗಿರೋದು. ನೋಡಿ, ಹುರಿಗಡ್ಲೆ ಪುಡಿ ಮಾಡ್ಕೊತಿದ್ದೀವಿ. ಹುರಿಗಡ್ಲೆ ಪುಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಎರಡೂ ಹಾಕ್ಕೊಂಡು ನಾವು ಏನು ಕಟ್ ಮಾಡ್ಕೊಂಡಿದ್ವಿ ಕೈಮಾಗೆ ಅಂತ ಮಟನ್ನು ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದನ್ನು ಮೊದಲೇ ರುಬ್ಕೊಂಡಿದ್ದಂಥ
ಮಸಾಲೆ ಜೊತೆಗೆ ಮತ್ತು ಕಡಲೆಪುಡಿ ಇತ್ತಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಪೂನಲ್ಲೆಲ್ಲ ಕಲಸೋಕ್ಕಾಗಲ್ಲ, ಇದನ್ನು ಕೈಯಲ್ಲೇ ಕಲಿಸ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಅದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊಟ್ಟೆ ಹಾಕ್ಕೋಬೇಕಾಗುತ್ತೆ. ಮೊಟ್ಟೆ ಹಾಕ್ಕೊಂಡ್ರೇ ಉಂಡೆ ಕಟ್ಟೋಕ್ಕಾಗೋದು. ನಾವು ತೊಗೊಂಡಿದ್ದ ಮಟನ್ಗೆ 2 ಮೊಟ್ಟೆ ಬೇಕಾಗಿತ್ತು, ಹಾಗಾಗಿ 2 ಮೊಟ್ಟೆ ಹಾಕ್ಕೊತಿದ್ದೀವಿ ನಾವು. ಮೊಟ್ಟೆ ಹಾಕ್ಕೊಂಡು ಆಮೇಲೆ ಮತ್ತೆ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸಿದ್ರೆ ಮಾತ್ರ ಇದು ಒಂದು ಅದಕ್ಕೆ ಬರೋದು, ಇಲ್ಲ ಸ್ಪೂನಲ್ಲೆಲ್ಲ ಕಲ್ಸೋಕ್ಕಾಗಲ್ಲ. ಇದನ್ನು ಸ್ಪೂನಲ್ಲಿ ಕಲಿಸಿದ್ರೆ ಅದು ನೀಟಾಗಿ ಒಂದು ಅದಕ್ಕೂ ಬರೋಲ್ಲ, ಕಲ್ಸೋಕ್ಕೂ ಆಗಲ್ಲ. ನೋಡಿ ಕೈಯಲ್ಲಿ ಎಷ್ಟು ನೀಟಾಗಿ ಬರುತ್ತೆ. ಫೈನಲ್ ಹಿಂಗೆ ಆಗುತ್ತೆ, ನೀಟಾಗಿ ಒಂದು ಹದವಾಗಿ ಬಂತು. ಇವಾಗ ಕಲಸಿದ್ನ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೋಬೇಕು. ನೋಡಿ ನಾವು ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀವಿ, ಮಟನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಬಾಯಿಗೆ ತಿನ್ನೋವಾಗ, ಕೈಮಾ ತಿನ್ನೋವಾಗ ಸ್ವಲ್ಪ ಮಟನ್ ಚೆನ್ನಾಗಿ ಸಿಕ್ಕಿದ್ರೇ ಅದು ಕೈಮಾ ಅನಿಸ್ಕೊಳ್ಳೋದು, ಇಲ್ಲ ಅಂದರೆ ಕಡಲೆ ಥರ ಹೊಡೆಯುತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಮಟನ್ ಜಾಸ್ತಿ ಹಾಕ್ಕೊಂಡ್ರೇ ಕೈಮಾಕ್ಕೆ ಚೆನ್ನಾಗಿರುತ್ತೆ. ಉಂಡೆ ಕಟ್ಕೊಂಡಿದ್ದು ಮುಗೀತು ನೋಡಿ. ಈಗ ನಾವು ಮೊದಲೇ ಮಟನ್ ಸಾಂಬಾರಿಗೆ ಅಂತ ರುಬ್ಕೊಂಡಿರ್ತೀವಲ್ಲ, ಅದರಲ್ಲೇ ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ವಿ ನಾವು ಇದೇ ಸಾಂಬಾರ್ಗೂ. ಅದನ್ನು ಸ್ಟವ್ ಮೇಲೆ ಐ ಫ್ಲೇಮಲ್ಲಿ ಇಟ್ಟು ಕುದಿಯೋಕೆ ಇಡಬೇಕು. ನೋಡಿ ಇವಾಗ ಮತ್ತೆ ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಉಂಡೆ ಕಟ್ಕೊಂಡಿದ್ವಿ ಅದನ್ನು ಬೇಯಕ್ಕೆ ಹಾಕಬೇಕು. ಲೋ ಫ್ಲೇಮಲ್ಲೇ ಹಾಕಬೇಕು, ಐ ಫ್ಲೇಮಲ್ಲಿ ಹಾಕಿದ್ರೆ ಉಂಡೆ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಲೋ ಫ್ಲೇಮಲ್ಲೇ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ಸಾಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ ಕುದಿ ಬಂತು, ಇವಾಗ ಉಂಡೆ ಬೆಂದೈತೆ. ಒಂದು 10 ನಿಮಿಷ ಸಾಕು ಬೇಯಕ್ಕೆ ಬಿಟ್ಟರೆ. ಓಕೆ ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಕೈಮಾ ತಿನ್ನೋದಕ್ಕೆ ರೆಡಿ ಆಯಿತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೈತೆ ರೆಸಿಪಿ. ನೋಡಿ ಫ್ರೆಂಡ್ಸ್, ಹುಟ್ಟೋವಾಗ ಏನು ತರಲ್ಲ, ಹೋಗೋವಾಗ ಏನು ತೊಗೊಂಡು ಹೋಗಲ್ಲ. ನಗ್ತಾ ಇರಿ, ನಗಿಸ್ತಾ ಇರಿ. ಶ್ರೀಕೃಷ್ಣಾರ್ಪಣಮಸ್ತು.